ಇರಾನ್ ಯುದ್ಧದ ನಡುವೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಈಗ ಮತ್ತೊಂದು ವೈಯಕ್ತಿಕ ಗೊಂದಲದಲ್ಲಿ ಸಿಲುಕಿ ಹಾಕಿಕೊಂಡಿದ್ದಾರೆ. ಇದು ರಾಜಕೀಯ ಅಥವಾ ಶ್ವೇತಭವನದ ನಿರ್ಧಾರಗಳ ವಿಷಯವಲ್ಲ. ಅವರ ಕುಟುಂಬದ, ವಿಶೇಷವಾಗಿ ಅವರ ಹಿರಿಯ ಮಗನ ಮದುವೆಯ ವಿಚಾರ. ಡೊನಾಲ್ಡ್ ಟ್ರಂಪ್ ಜೂನಿಯರ್ ಈ ವಾರಾಂತ್ಯದಲ್ಲಿ ಬಹಾಮಾಸ್ ದ್ವೀಪಗಳಲ್ಲಿ ಬೆಟ್ಟಿನಾ ಆಂಡರ್ಸನ್ ಅವರನ್ನ ಮದುವೆಯಾಗಲಿದ್ದಾರೆ. ಆದರೆ ಈ ಮದುವೆಗೆ ಹೋಗೋಕೆ ಟ್ರಂಪ್ಗೆ ಸಾಧ್ಯವಾಗ್ತಾ ಇಲ್ವಂತೆ. ಅಮೆರಿಕನ್ ಮಾಧ್ಯಮಗಳ ವರದಿಯ ಪ್ರಕಾರ ಈ ಮದುವೆ ಸಣ್ಣ ಅಥವಾ ಸಂಪೂರ್ಣ ಖಾಸಗಿ ಸಮಾರಂಭವಾಗಿರಲಿದೆ. ಮಗನ ಮದುವೆ ಅಂದ್ರೆ ಯಾವುದೇ ತಂದೆಗೆ ಸಂತೋಷದ ಕ್ಷಣ. ಟ್ರಂಪ್ ಕೂಡ ತಮ್ಮ ಮಗನ ಮದುವೆಗೆ ಹಾಜರಾಗಬೇಕು ಅಂತ ಮನಸಾರೆ ಬಯಸ್ತಾರೆ. ಆದರೆ ಈಗಿನ ರಾಜಕೀಯ ಪರಿಸ್ಥಿತಿ, ಇರಾನ್ ಜೊತೆ ನಡೀತಾ ಇರುವಂತಹ ಮಾತುಕತೆಗಳು, ದೇಶದ ಒಳಗಿನ ಒತ್ತಡ, ಈ ಎಲ್ಲಾ ಕಾರಣಗಳಿಂದಾಗಿ ಅವರಿಗೆ ನಿರ್ಧಾರ ತೆಗೆದುಕೊಳ್ಳೋಕೆ ಸುಲಭವಾಗಿಲ್ಲ. ಶ್ವೇತಭವನದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದಾಗ ಟ್ರಂಪ್ ಈ ಗೊಂದಲವನ್ನ ತಮಾಷೆಯ ಲಹರಿಯಲ್ಲಿ ವಿವರಿಸಿದ್ದಾರೆ. ನಾನು ಹೋದ್ರೂ ನನ್ನನ್ನ ಕೊಲ್ತಾರೆ, ನಾನು ಹೋಗದೆ ಇದ್ರು ನನ್ನನ್ನ ಕೊಲ್ತಾರೆ ಅಂತ ಅವರು ನಗು ಮಿಶ್ರಿತವಾಗಿ ಹೇಳಿದ್ದಾರೆ. ಇಲ್ಲಿ ಕೊಲ್ತಾರೆ ಎಂಬ ಮಾತನ್ನ ಅವರು ನಿಜವಾದ ಜೀವಹಾನಿ ಅರ್ಥದಲ್ಲಿ ಅಲ್ಲ, ಬದಲಾಗಿ ಮಾಧ್ಯಮ ಹಾಗೂ ರಾಜಕೀಯ ಟೀಕೆಗಳ ಅರ್ಥದಲ್ಲಿ ಬಳಸಿದ್ದಾರೆ. ಟ್ರಂಪ್ ಹೇಳಿದ್ದು, ಮಗ ಮತ್ತು ಕುಟುಂಬ ನಾನು ಮದುವೆಗೆ ಬರಬೇಕು ಅಂತ ಬಯಸ್ತಾರೆ. ಇದು ಒಂದು ಸಣ್ಣ ಖಾಸಗಿ ಕಾರ್ಯಕ್ರಮ, ನಾನು ಹೋಗೋಕೆ ಪ್ರಯತ್ನಿಸ್ತೇನೆ. ಆದರೆ ಈಗ ಸಮಯ ಒಳ್ಳೆಯದಲ್ಲ. ನಾನು ಇರಾನ್ ಮತ್ತು ಇನ್ನೂ ಹಲವು ವಿಷಯಗಳಲ್ಲಿ ಸಿಲುಕಿ ಹಾಕಿಕೊಂಡಿದ್ದೇನೆ ಅಂತ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ಅವರು ಮಾಧ್ಯಮ ಮತ್ತು ರಾಜಕೀಯ ವಲಯದವರನ್ನ ಟೀಕಿಸ್ತಾ, ಇದು ನಾನು ಯಾವ ದಿಕ್ಕಿನಿಂದ ನೋಡಿದ್ರೂ ಕೂಡ ಗೆಲ್ಲಲಾಗದಂತಹ ವಿಷಯ. ನಾನು ಮದುವೆಗೆ ಹೋದ್ರೂ ಸಾಯುವಂತಹ ಪರಿಸ್ಥಿತಿ, ಹೋಗದೆ ಇದ್ರೂ ಕೂಡ ಸಾಯುವಂತಹ ಪರಿಸ್ಥಿತಿ ಅಂತ ಹೇಳಿದ್ರು. ಅಂದ್ರೆ ಯಾವ ನಿರ್ಧಾರ ಮಾಡಿದ್ರು ಕೂಡ ಟೀಕೆ ತಪ್ಪದ ಪರಿಸ್ಥಿತಿ ಎಂದಿದ್ದಾರೆ. ಇದೀಗ ಈ ಎಲ್ಲಾ ರಾಜಕೀಯ ಹಿನ್ನೆಲೆಯ ನಡುವೆ ಈಗ ಅವರ ವೈಯಕ್ತಿಕ ಜೀವನದ ದೊಡ್ಡ ಕ್ಷಣ ಮದುವೆ ನಡೀತಾ ಇದೆ. ಟ್ರಂಪ್ ತಮ್ಮ ಮಗನ ಮದುವೆ ಅದ್ಭುತ ವಿವಾಹವಾಗಲಿ ಅಂತ ಆಶಿಸಿದ್ದಾರೆ. ಆದ್ರೆ ಅವರು ಶ್ವೇತಭವನದಲ್ಲಿ ತಮ್ಮ ಕರ್ತವ್ಯಗಳನ್ನ ನಿರ್ವಹಿಸಬೇಕು ಅಥವಾ ತಂದೆಯಾಗಿ ಮಗನ ಮದುವೆಗೆ ಹಾಜರಾಗಬೇಕು ಎಂಬ ದ್ವಂದ್ವದಲ್ಲಿ ಇದ್ದಾರೆ.